ನಮಸ್ಕಾರ ಎಲ್ಲರಿಗೂ. ನೀವೆಲ್ಲ ಹೋದ ವಿಡಿಯೋದೊಳಗೆ ಗಣೇಶನ ಹಬ್ಬ ಹೆಂಗೆ ಮಾಡಿದ್ವಿ ಅಂತ ಹೇಳಿ ನೋಡಿರಿ. ಅದಾದ್ಮೇಲೆ ನಾವು ಊರಿಗೆ ಹೋದ್ವಿ ನಮ್ಮ ಅತ್ತಿ ಮನೆಗೆ. ಇಲ್ಲಿ ಹೋದ್ಕೊಳ್ಳೆ ನೋಡ್ರಿ, ಗೌರಿ ಒಳಗೆ ಕರ್ಕೊಳಕ್ಕೆ ಅಂದ್ರೆ ಗೌರಿ ಇವತ್ತು ಆಗಮನ ಇರ್ತೈತಿ. ಒಳಗೆ ಕರ್ಕೊಳಕ್ಕೆ ಎಲ್ಲ ತಯಾರಿ ನಡೆದಿತ್ತು. ಆಮೇಲೆ ಇಲ್ಲೇ ಗಣಪಗೆ ಪ್ರಿಯವಾದದ್ದು ಕರಕಿ ಅದನ್ನು ತಯಾರಿ ಮಾಡ್ಕೊಳಕತ್ತಿದ್ರು. ಆಮೇಲೆ ಇಲ್ಲಿ ಇನ್ನೊಬ್ರು ನಮ್ಮ ಅತ್ತಿ ರಂಗೋಲಿನೂ ಹಾಕಾಕತ್ತಿದ್ರು. ಎಲ್ಲರೂ ತಮ್ಮ ಕೆಲಸದಾಗ ಬ್ಯುಸಿ ಆಗಿದ್ರು. ಅದಾದ್ಮೇಲೆ ನಾವು ನಾಷ್ಟ ಮಾಡ್ಕೊಂಡ್ವಿ. ನಾಷ್ಟಾಕ ಉಪ್ಪಿಟ್ಟು ಮಾಡಿದ್ರು. ನಾಷ್ಟ ಎಲ್ಲ ಮಾಡ್ಕೊಂಡು ಎಲ್ಲರೂ ಜಳಕ ಅದು ಮಾಡಿ ಮಡಿಲೇ ಗೌರಿ ಪೂಜಾ ಚಾಲು ಮಾಡಿದ್ವಿ. ಈಗ ನೋಡ್ರಿ, ಫಸ್ಟ್ ಇಲ್ಲೇ ಗೌರಿ ಕುಂದರ್ಸಾಕ ಎಲ್ಲ ತಯಾರಿ ಮಾಡ್ಕೊಳಕತ್ತಾರು. ನಿಮ್ಮ ಮನ್ಯಾಗ ನೀವೆಲ್ಲ ಗೌರಿ ಪೂಜೆ ಹೆಂಗೆ ಮಾಡಿದ್ರಿ, ಗೌರಿ ಆಗಮನ ಏನೇನೆಲ್ಲ ಸೆಲೆಬ್ರೇಷನ್ ಮಾಡಿದ್ರಿ ನನಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಅಷ್ಟೊತ್ತನ್ನ ಕೊಡ್ದೆ ನೋಡ್ರಿ, ಇಲ್ಲೇ ನಮ್ಮ ಅತ್ತಿ ರಂಗೋಲಿ ಹಾಕಿನೂ ಮುಗಿಸಿದ್ರು. ಆಮೇಲೆ ಡೆಕೋರೇಷನ್ ನೋಡ್ಬೋದು ನೀವು ಎಷ್ಟು ಚಂದ ಮಾಡ್ಯಾರ ಅಂತ ಹೇಳಿ. ಸೊ ನಿಮಗೆ ಹೆಂಗೆ ಅನ್ನಿಸ್ತು ನಮ್ದು ಗಣಪತಿ ಡೆಕೋರೇಷನ್? ಆಮೇಲೆ ಇಲ್ಲೇ ಗೌರಿ ಆಗಮನ ಮಾಡ್ಕೊಳ್ಳುವಾಗ ನೋಡ್ರಿ, ಫಸ್ಟ್ ಎಲ್ಲ ಅದನ್ನು ಅರಿಶಿನ ಕುಂಕುಮ ಅದು ಹಚ್ಚಿ ಏನದು ತೆಮ್ಗಿ ಇರ್ತೈತಲ್ಲ, ನೀವೇನು ಅಂತೀರಿ ನೋಡ್ರಿ, ಗೌರಿ ಕುಂದರ್ಸಾಕ ಅದ್ರಾಗ ಗೋಧಿ ಹಾಕಿ ಆಮೇಲೆ ಅದ್ರ ಮೇಲೆ ಕಳಶ ಇಟ್ಟು ಪೂಜಾ ಮಾಡ್ತಾರು. ಈ ವಿಡಿಯೋ ನೋಡ್ಕೊತಾ ನಿಮಗೂ ಅನಿಸ್ಬೋದು, ಏನಪ್ಪ ಡಿಫ್ರೆಂಟ್ ಐತಲ್ಲ ಪದ್ಧತಿ, ಏನೋ ಬೇರೆ ಐತಲ್ಲ ಅಂತೇಳಿ. ಹೌದು, ಭಾರತ ಅಂದ್ರನ ಹಂಗಲ್ರಿ. ಪ್ರತಿಯೊಂದು ಊರಾಗ ಪ್ರತಿಯೊಂದು ರಾಜ್ಯದಾಗ ಪದ್ಧತಿಗಳು ಬೇರೆ ಬೇರೆ ಇರ್ತಾವ. ಮನೆಯಿಂದ ಮನೆಗೆ, ಬಾಜು ಮನೆಯಿಂದ ಇನ್ನೊಂದು ಮನೆಗಿನ ಪದ್ಧತಿ ಬೇರೆ ಇರ್ತಾವ. ಕರೆ ಎಲ್ಲರೂ ಒಂದನ್ನು ಸಮಾನ ಭಾವನೆಯಿಂದ ನಾವು ಎಲ್ಲ ಹಬ್ಬಗಳನ್ನು ಮಾಡ್ಕೊತಿರ್ತೀವಿ. ಎಸ್ಪೆಷಲಿ ನೋಡ್ರಿ, ಗೌರಿ ಗಣೇಶ ಹಬ್ಬ ಬಹಳ ಪ್ರಿಯವಾದದ್ದು. ಯಾಕಂದ್ರೆ ಒಂದಾದ್ಮೇಲೆ ಒಂದು ಏನೇನಾರ ಫಂಕ್ಷನ್ ಚಾಲೂನ ಇರ್ತೈತಿ, ಪೂಜಾ ಪುನಸ್ಕಾರಗಳು ಚಾಲೂನ ಇರ್ತಾವು. ಈಗ ನೋಡ್ರಿ, ಇಲ್ಲೇ ನಮ್ಗೆ ಲಕ್ಷ್ಮೀದು ಕಳಸ ತಯಾರಾಗಕತ್ತೈತಿ. ಏನು ಚಂದ ಅಲ್ಲ, ಹಿಂಗೆ ಬಂಗಾರ ಹಾಕಿ ತಯಾರು ಮಾಡಿ ದೇವ್ರನ್ನ ಮನ್ಯಾಗ ಕುಂದರ್ಸೋದಂದ್ರೆ. ಈ ಹಬ್ಬಗಳ ಹಿಂಗೆ ನೋಡ್ರಿ ಭಾಳ ಖುಷಿ ತರ್ತಾವು. ಖುಷಿಯಿಂದ ಎಲ್ಲಾನು ಮಾಡ್ಕೊಂತ ಹೋದ್ರೆ ಚಂದ ಅನಿಸ್ತೈತಿ. ಈಗಿಲ್ಲೇ ಲಕ್ಷ್ಮಿನ ತಯಾರು ಮಾಡಿಕೊಂಡು ನಾವು ಗೌರಿನ ಕರ್ಕೊಂಬರ್ಬೇಕು. ಅಂದ್ರೆ ಗೌರಿನ ಮನೆ ಒಳಗೆ ಆಗಮನ ಮಾಡ್ಕೋಬೇಕು. ಫಸ್ಟ್ ನಾವು ಇಲ್ಲಿ ತಯಾರು ಮಾಡಿದ್ದನ್ನು ಒಂದು ಗ್ಲಿಮ್ಸ್ ಹಾಕೇನಿ ನೋಡ್ರಿ. ನಮ್ಮ ಮನೆ ಲಕ್ಷ್ಮಿ ಹೆಂಗೆ ಕಾಣಿಸಾತಾಳ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನೋಡಾಕತ್ತಿರ್ಲ ದೇವಿ ಇನ್ನೇನು ಎದ್ದು ಬರಬೇಕು ಆ ಥರ ತಯಾರಾಗಿ ಎಷ್ಟು ಚಂದ ಕಾಣಿಸಾಕತ್ತೈತೆ ಹೇಳಿ. ಈಗ ಗೌರಿ ಆಗಮನ ಮಾಡ್ಕೊಳಕ್ಕೆ ನೋಡ್ರಿ ಎಲ್ಲ ತಯಾರಿ ನಡೆಸ್ಯಾರು. ಇನ್ನೇನಿದ್ರು ನಾವು ಬಾವಿ ಪೂಜೆ ಮಾಡಿ ಅಲ್ಲಿಂದ ಗೌರಿನ ಮಾಡ್ಕೋಬೇಕು. ಮೊದಲ ಪೂಜೆದ ನೀರು ತರಾಕ ನದಿಗೆ ಹೋಗ್ತಿದ್ರು. ಈಗ ನಮ್ಮ ಮನ್ಯಾಗ ಮೊದ್ಲಿಂದನ ಬಾವಿ ಐತಿ. ಹಂಗಾಗಿ ನೋಡ್ರಿ, ಇಲ್ಲೇ ಮೊದಲಿಗೆ ಬಾವಿ ಪೂಜೆ ನಡೆಯಕತ್ತೈತಿ. ಈಗ ನೋಡ್ರಿ, ಈ ಪೂಜೆ ಆದಮೇಲೆ ಈ ಗೌರಿ ಗಿಡ ಏನಿರ್ತೈತಲ್ಲ, ಗೌರಿ ಗಿಡ ಅಂತನ ಒಂದು ಸಪ್ರೇಟಾಗಿ ಇರ್ತೈತಿ. ಗೌರಿ ತೆಂಬಿಗೆ ಒಳಗೆ ಅದನ್ನಿಟ್ಟು ಪೂಜೆ ಮಾಡ್ತೇವಿ. ನಮ್ಮ ಮನೆಯೊಳಗೆ ಹಿಂಗೆ ಆಚರಣೆ ಮಾಡ್ತೇವೆ ನೋಡ್ರಿ ಗೌರಿ ಆಗಮನನ. ನಾ ಹೇಳಿದ್ನೆಲ್ಲ, ಈ ಗಿಡ ಏನಿರ್ತೈತಿ ಗೌರಿ ಗಿಡ ಅದನ್ನು ತೆಂಬಿಗೆ ಒಳಗಿಟ್ಟು ಪೂಜೆ ಎಲ್ಲ ಮಾಡಿ ಆರತಿ ಮಾಡಿ ಗೌರಿನ ಆಗಮನ ಮಾಡ್ಕೊಳ್ಳೋದು ನೋಡ್ರಿ. ಈಗ ನೋಡ್ರಿ, ನಮಗೆ ಕಾಲು ತೊಳೋದು ಗೌರಿನ ಒಳಗೆ ಕರ್ಕೊಳ್ಳೋ ಕಾರ್ಯಕ್ರಮ ನಡೆಯಕತ್ತೈತಿ. ಗೌರಿನ ಆರತಿ ಮಾಡಿ ಅರ್ಶಿನ ಕುಂಕುಮ ಇರಿಸಿ ಪೂಜಾ ಮಾಡಿ ಗೌರಿನ ಒಳಗೆ ಕರ್ಕೋತಾರು. ಏನು ಚಂದಲ್ಲ ಇದೆಲ್ಲ. ಮೊದಲಿಂದ ಮಾಡ್ಕೊತ ಬಂದಿದ್ದ ಪದ್ಧತಿನ ಮಸ್ತ್ ನೋಡ್ರಿ. ನನಗಂತೂ ಇವೆಲ್ಲ ಭಾಳ ಸೇರ್ತೈತಿ. ಹಿಂಗೆಲ್ಲ ಆರತಿ ಮಾಡಿ ಗೌರಿನ ಮಸ್ತಾಗಿ ಒಳಗೆ ಕರ್ಕೊಳ್ಳೋದು. ಈಗ ನೋಡ್ರಿ, ಇಲ್ಲೇ ಗೌರಿ ಪೂಜೆ ಮಾಡಾಕತ್ತಾರು.
ಮತ್ತು ಗೌರಿನ ಹಂಗೆ ಒಳಗೆ ಕರ್ಕೊಳಂಗಿಲ್ಲ. ಇಲ್ಲಿ ನೋಡ್ಬೋದು ನೀವು ನಮ್ಮ ಮಾಮಿ ಪಾದುಕೆಗಳು ಮಾಡತ್ತಾರ. ಗೌರಿ ಹೆಜ್ಜಿಗಳವು, ಗೌರಿ ಹೆಜ್ಜಿ ಮನೆ ತುಂಬ ಬರ್ಬೇಕಂತ ಹೇಳಿ ಹಿಂಗೆ ಗೌರಿನ ಮಾಡ್ಕೊತಾರ ನೋಡ್ರಿ ಮನೆ ಒಳಗೆ. ಗೌರಿನೇನು ಮತ್ತು ಹಂಗನ ಒಳಗೆ ಕರ್ಕೊಳಂಗಿಲ್ಲ, ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಎದ್ರ ಮೇಲೆ ಬಂದು, ಹೆಂಗೆ ಬಂದು, ಏನು ಹಾಕ್ಕೊಂಡು ಬಂದು, ಏನು ಊಟ ಮಾಡಿ ಬಂದು ಅಂತ ಹೇಳಿ. ಇದೆಲ್ಲ ನನಗೂ ಹೊಸದಾಗಿತ್ತು. ಹಾಗಾಗಿ ನಂಗೆ ನಮ್ಮ ಮಮ್ಮಿಗಳೆಲ್ಲ ಹೇಳ್ಕೊಡಾಕತ್ತಿದ್ರು. ಅದರ ಪ್ರಕಾರ ನಾನು ಹೇಳಾಕತ್ತಿದ್ನಿ ನೋಡ್ರಿ. भाजी भाकरी कशावर नाही हत्ती अंबानी हत्ती अंबारी ನೋಡಿದ್ರಲ್ಲ ಏನೆಲ್ಲ ಪ್ರಶ್ನೆ ಕೇಳಿದ್ರು, ಹೆಂಗೆಲ್ಲ ನಾವು ಉತ್ತರ ಕೊಡ್ಬೇಕಂತ ಹೇಳಿ. ಈಗ ನೋಡ್ರಿ ಗೌರಿನ ಗಣಪತಿಗೆ ತೋರಿಸಿ ಇಲ್ಲಿಟ್ಟ ನಮಸ್ಕಾರ ಮಾಡಿ ಗೌರಿನ ಮನೆ ತುಂಬ ಅಂದ್ರೆ ದೇವ್ರ ಮನೆ, ಅಡುಗೆ ಮನೆ ಎಲ್ಲ ಕಡೆಯನ್ನ ಗೌರಿನ ಕರ್ಕೊಂಡು ಹೋಗೋದು ಈಗ. ಆಮೇಲೆ ಇನ್ನೊಂದು ನೋಡ್ರಿ, ನಾನು ಗೌರಿ ತೊಗೊಂಡೇನು ಮತ್ತು ನಾನು ಚಂದ ಕಾಣ್ಬೇಕಲ್ಲ, ಹೆಂಗೆ ಕಾಣಿಸತ್ತ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಅಜ್ಜಿ ಸೀರೆ ಅಥವಾ ಇಳಕಲ್ ಸೀರೆ ಅಂತಾರೆ ನೋಡ್ರಿ, ಅದನ್ನು ಉಟ್ಕೊಂಡೇನಿ. ಈ ಸೀರೆನ ನನ್ನ ಫ್ರೆಂಡ್ ಪೂಜಾ ಅಂತದಾಳ, ಅವ್ರ ಮಮ್ಮಿ ನನಗೆ ಗಿಫ್ಟಾಗೆ ಕೊಟ್ಟಾರ. ಈ ಸೀರೆ ನನಗೆ ಭಾಳ ಸೇರ್ತೈತೆ ನೋಡ್ರಿ, ಎಷ್ಟು ಚಂದ ಕುಂತೈತೆ ಮೈ ಮೇಲೆ. ಈ ಬ್ಲೌಸ್ ಕುಬಸ ಅಂತಾರೆ, ಇಳಕಲ್ ಸೀರೆ, ಅಜ್ಜಿ ಸೀರೆ ಅಂತ ಹೇಳಂತಾರೆ. ರೇಷ್ಮಿದಿದು ಭಾಳ ಚಂದ ಕುಂದಿರ್ತೈತಿ ಮೈ ಮೇಲೆ, ಆಮೇಲೆ ಭಾಳ ಚಂದನೂ ಕಾಣಿಸ್ತೈತಿ ನೋಡ್ರಿ. ಈ ಸೀರೆ ನನಗೆ ಚಂದ ಅನ್ನಿಸ್ತು, ಬಟ್ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾ ಹೇಳಿದ್ನಲ್ಲ ನಿಮಗೆ, ಗೌರಿನೀಗ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಿಕೊಂಡು ಮತ್ತೆ ಬಂದ್ವಿ ನೋಡ್ರಿ. ಈಗ ಹಂಗೆ ಮನೆ ಪೂರ್ತಿ ಬಂದು ಈಗ ಅಡುಗೆ ಮನೆ ಕಡೆ ಹೋಗ್ತೇವಿ. ಹಿಂಗೆ ನೋಡ್ರಿ, ಇದು ಪೂಜಾ ಮನೆ ತುಂಬ ಈಗ ಗೌರಿನ ಕರ್ಕೊಂಡು ಬರಾಕತ್ತೇವಿ. ಗೌರಿ ಗಣೇಶ ಇಬ್ರು ಕುಂತ್ರ ನೋಡ್ರಿ. ಈಗ ಗೌರಿ ಆಗಮನ ಆಯ್ತು ನೋಡ್ರಿ. ಈ ಗೌರಿ ಒಳಗೆ ಕರ್ಕೊಂಬರೋದು ಹೆಂಗೆ ಅನ್ನಿಸ್ತು ನಿಮಗಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಲಕ್ಷ್ಮಿನೂ ಕುಂತ್ಲು, ಗೌರಿನೂ ಒಳಗೆ ಬಂದ್ಲು. ಈಗ ಗೌರಿ ಬಂದ ಕೂಳೆ ಮರುದಿನ ಅದು ಅಷ್ಟಮಿ ದಾರ ತೊಗೊಳೋದಿರ್ತೈತಿ. ಹಾಗಾಗಿ ದಾರಾನ ತಗೊಳ್ಳೋದು ತಯಾರಿ ಎಲ್ಲ ನಡೆಸ್ಯಾರ ನೋಡ್ರಿ. ಅಂದ್ರೆ ದಾರ ಎಲ್ಲ ಈಗ ತಯಾರಿ ಮಾಡಿಡ್ತಾರು. ದಾರ ತಗೊಳ್ಳೋ ದಿವಸ ಏನೇನು ಇರ್ತೈತಿ ಪೂಜಾ ಅದನ್ನು ಎಲ್ಲ ನಾನು ವಿಡಿಯೋ ಮಾಡೇನಿ. ನೀವು ನನ್ನ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡ್ಕೊತೀರಿ. ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ನೋಟಿಫಿಕೇಶನ್ ಆನ್ ಮಾಡಿರಿ. ಅಂದ್ರೆ ನಿಮಗೆ ಮುಂದಿನ ವಿಡಿಯೋ ಎದ್ರ ಬಗ್ಗೆ ಐತಿ, ದಾರ ತಗೊಳ್ಳೋದಂದ್ರೆ ಏನು, ಏನಿದೆಲ್ಲ ಅಂತ ಹೇಳಿ ಗೊತ್ತಾಗ್ತೈತಿ. ಈಗ ನೋಡ್ರಿ, ದಾರ ತಗೊಳಕ ದಾರದ್ದೆಲ್ಲ ತಯಾರಿ ಮಾಡ್ಕೊಳತ್ತಾರ. ಆ ದಾರ ಹಾಲು ಮತ್ತು ಅರಿಶಿನ ಒಳಗೆ ಎದ್ದಿ ಹಳದಿ ಕಲರ್ ಮಾಡಿ ಹಿಂಗೆ ಇದ್ರೊಳಗೆ ಹಾಕಿಡ್ತಾರ ನೋಡ್ರಿ. ದಾರ ತಗೊಳ್ಳೋ ದಿವಸ ಅವನ್ನ ತಗೊಂಡು ನಾವು ದಾರ ಕಟ್ತೇವಿ. ನೋಡಿದ್ರಲ್ಲ ಗೌರಿ ಆಗಮನ ಹೆಂಗಾತು, ಹೆಂಗೆಲ್ಲ ನಾವು ಅಲಂಕಾರ ಮಾಡಿದ್ವಿ, ಹೆಂಗೆಲ್ಲ ಗೌರಿನ ಬರಮಾಡ್ಕೊಂಡ್ವಿ. ಗೌರಿನ ಒಳಗೆ ಕರ್ಕೊಳ್ಳುವಾಗ ಏನೆಲ್ಲ ಕೇಳಿದ್ರು, ಏನೆಲ್ಲ ಉತ್ತರ ನಾವು ಕೊಟ್ವಿ, ಹೆಂಗೆಲ್ಲ ಇರ್ತೈತಿ ಅನ್ನೋದು ಗೊತ್ತಾಯ್ತಲ್ಲ ನಿಮಗೆ ಈ ವಿಡಿಯೋ ನೋಡಿ. ಹಿಂಗಿರ್ತೈತೆ ನೋಡ್ರಿ ನಮ್ಮ ಮನೆಯಾಗಿಂದ ಗೌರಿ ಆಗಮನ. ಈಗ ಗೌರಿ ಊಟದ ತಯಾರಿ ಮಾಡ್ಕೊಳತ್ತಾರ ನೋಡ್ರಿ. ಗೌರಿ ಬರೋ ದಿವಸ ಊಟಕ್ಕೆ ರೊಟ್ಟಿ ಪುಂಡಿ ಪಲ್ಯ, ಆಮೇಲೆ ನಮ್ಮ ಮನ್ಯಾಗ ಕಾಯಂ ಗಣಪತಿ ಹೋಗು ಮಟನೂ ಮೋದಕ ಇರತೈತೆ.
ಗೌರಿ ಆಗಮನ ಆದ ದಿವಸ ಇದ ಅಡಿಗೆ ಅಂತ ಇರ್ತೈತಿ. ಅದೇನೇನಪ್ಪ ಅಂತಂದ್ರೆ ಸಾರು, ಪುಂಡಿ ಪಲ್ಯ, ರೊಟ್ಟಿ ಇದು ಇರಬೇಕ ನೋಡ್ರಿ ಗೌರಿ ಆಗಮನ ಆದ ದಿವಸ. ಆಮೇಲೆ ಕೋಸಂಬರಿ. ನಿಮ್ಮ ಮನ್ಯಾಗೆಲ್ಲ ಏನು ಅಡಿಗೆ ಇರ್ತೈತಿ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ನನಗೆ ಹೇಳ್ರಿ. ಖರೆ ಗೌರಿ ಬಂದ ದಿವಸ ಅಂತರೂ ಪುಂಡಿ ಪಲ್ಯ, ಕೋಸಂಬರಿ, ರೊಟ್ಟಿ, ಆಮೇಲೆ ಮೋದಕ, ಕರ್ಚಿಕಾಯಿ ಅಂತರೂ ಗಣಪತಿ ಬಂದ ಹೋಗೋ ಮಟ ನಮ್ಮ ಮನ್ಯಾಗ ದಿನಾನೂ ಇರ್ತೈತಿ ನೋಡ್ರಿ. ಪೂಜಾನೂ ಆಯಿತು, ಅಡಿಗೆನೂ ಆಯಿತು. ಈಗ ನೈವೇದ್ಯ ತಗೊಳಕತ್ತೇವೆ ನೋಡ್ರಿ. ಗಣಪತಿಗೆ, ಗೌರಿಗೆ, ಲಕ್ಷ್ಮಿಗೆ ಹೀಗೆಲ್ಲ ನೈವೇದ್ಯ ತೆಗೆದು ಈಗ ನೈವೇದ್ಯ ಮಾಡ್ಬೇಕು ದೇವರಿಗೆ. ನೈವೇದ್ಯ ಆದಮೇಲೆ ಇನ್ನೆಲ್ಲ ನಾವು ಊಟ ಮಾಡೋದು. ಪುಂಡಿ ಪಲ್ಯ, ರೊಟ್ಟಿ ಅಂತೂ ಫಿಕ್ಸ್ ಇರಬೇಕು. ಆಮೇಲೆ ಬಟಾಟಿ ಪಲ್ಯ, ಕೋಸಂಬರಿ, ಆಮೇಲೆ ಚೌಡ ಅಂತೇವೆ ನಾವು. ನೀವೇನಂತೀರಿ ನನಗೆ ಗೊತ್ತಿಲ್ಲ. ಚೌಡ, ಚಕ್ಲಿ ಇವೆಲ್ಲ ಇರ್ತಾವೆ ನೋಡ್ರಿ. ಊಟ ಎಲ್ಲ ಮುಗಿಸ್ಕೊಂಡು ಎಲೆ ಅಡಿಕೆ ಅದು ತಿಂದು ನಾವು ಮತ್ತೆ ರೆಡಿ ಆದ್ವಿ ನೋಡ್ರಿ. ಸಂಜಿಕ ಗಣಪತಿ ನೋಡಕ್ಕೆ ಹೊಂಟೇವಿ. ಯಾಕಂದ್ರೆ ಇನ್ನೇನು 5 ದಿನ ಮುಗ್ಯಾಕತ್ತಿತ್ತು. ಹಾಗಾಗಿ ಗಣಪತಿನ ನೋಡಕ್ಕೆ ಸಿಗೋದಿಲ್ಲ ಅಂಥೇಳಿ ನಾವು ಬ್ಯುಸಿ ಆಕೇವಿ. ಇನ್ನು ಮತ್ತೆ ಪೂಜೆ ಅದು ಇರ್ತೈತೆ ಅಂಥೇಳಿ ನಾವೆಲ್ಲರೂ ಸಂಜಿಕ ತಯಾರಾಗಿ ಗಣಪತಿ ನೋಡಕ್ಕೆ ಹೋದ್ವಿ ನೋಡ್ರಿ. ಎಷ್ಟು ಚಂದ ಅದಾವಲ್ಲ ಗಣಪತಿ. ನಾವು ಊರಾಗಿನೂ ಎಲ್ಲ ಗಣಪತಿ ನೋಡೋ ಪ್ಲ್ಯಾನ್ ಇತ್ತು. ಬಟ್ ಲೇಟ್ ಆಗೋದಕ್ಕೆ ಎಷ್ಟು ಆಕೈತೆ ಅಷ್ಟ ಗಣಪತಿನ ನೋಡ್ಕೊಂಡ್ವಿ. ಬಟ್ ಗಣಪತಿ ಅಂತೂ ಭಾಳ ಚಂದ ಇಟ್ಟಿದ್ರು ನೋಡ್ರಿ ಎಲ್ಲ ಓನ್ಯಾಗ. ಆಮೇಲೆ ನಾವು ನಮ್ಮ ಅಕ್ಕ ಅದಾರೊಬ್ರು ಜಯಶೀಲಾ ಅಂತ ಹೇಳಿ ಅವ್ರ ಮನೆಗೂ ಹೋದ್ವಿ ಗಣಪತಿ ನೋಡಕ್ಕೆ. ಅವ್ರ ಮನ್ಯಾಗೂ ಗಣಪತಿ ಭಾಳ ಚಂದ ಇತ್ತು. ಅವ್ರು ನಮಗೆ ಕರೆದಿದ್ರು ಗಣಪತಿ ನೋಡಕ್ಕೆ ಬರಂತ ಹೇಳಿ. ಹಾಗಾಗಿ ಅವ್ರ ಮನೆಗೂ ಹೋಗಿ ಗಣಪತಿ ನೋಡಿದ್ವಿ ನೋಡ್ರಿ. ಅವರು ಡೆಕೋರೇಷನ್ ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಹೆಂಗಾಗೈತಿ ಅವ್ರದ್ದು ಡೆಕೋರೇಷನ್ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಗಣಪತಿ ಹಬ್ಬ ಅಂದ್ರನ ಸಡಗರ ನೋಡ್ರಿ. ಗಣಪತಿಗೆ ಎಷ್ಟೆಲ್ಲ ತಯಾರಿ, ಎಷ್ಟೆಲ್ಲ ವೆರೈಟಿ ಅಡಿಗೆ. ಗಣಪನ ಹೆಸರಲ್ಲೇ ನಮಗೂ ನೋಡ್ರಿ ದಿನಾ ಒಂದು ವೆರೈಟಿ ಅಡ್ಗೆ, ದಿನಾ ಒಂದು ವೆರೈಟಿ ಸ್ವೀಟು ಎಲ್ಲ ತಿನ್ನಾಕ ಸಿಗ್ತೈತಿ. ಅದಾದ್ಮೇಲೆ ನೋಡ್ರಿ ಗಣಪತಿ ಅದು ನೋಡಿ ನಾವು ಮನೆಗೆ ಬಂದ್ವಿ. ಇಲ್ಲೇ ಈಗ ಆರತಿ ಚಾಲು ಆಗೈತಿ. ಗಣಪತಿನೂ ನೋಡಿ ಬಂದ್ವಿ, ಆರತಿನೂ ಆಯಿತು. ಈಗ ರಾತ್ರಿ ಊಟಕ್ಕೆ ನಮ್ಮ ಮಮ್ಮಿ ಎಲ್ಲರಿಗೂ ನೋಡ್ರಿ ಇಲ್ಲೇ ತಾಲಿಪಟ್ಟು ಮಾಡಿಕೊಡಕತ್ತಾರ. ಇದಾಗಿತ್ತು ನಮ್ಮ ಗೌರಿ ಆಗಮನ ದಿವಸ. ಇದು ಏನು ತೋರ್ಸಾಕತ್ತಲ್ಲ, ಇದು ನೆಕ್ಸ್ಟ್ ಡೇ ಐತೆ ನೋಡ್ರಿ. ಗೌರಿ ಬಂದಾಯಿತು. ಇನ್ನು ಗೌರಿ ಅಂದ್ರೆ ಕುಮಾರಿ ಮುತ್ತೈದೆಯರಿಗೆ ಉಡಿ ತುಂಬುದದು ಇರ್ತೈತೆ ನೋಡ್ರಿ. ಹಾಗಾಗಿ ನಮ್ಮ ಮನ್ಯಾಗಿನ ಕುಮಾರಿ ಮುತ್ತೈದೆಯರು ರೆಡಿ ಆಗ್ಯಾರ. ರಾಹಿ ಮತ್ತು ಧನ್ವಿ ಎಷ್ಟು ಚಂದ ರೆಡಿ ಆಗ್ಯಾರ ನೋಡ್ರಿ. ಹೆಂಗೆ ಕಾಣಿಸಾಕತ್ತಾರ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈಗ ಇವರಿಗೆ ಆರತಿ ಮಾಡಿ ಉಡಿ ತುಂಬುದೆಲ್ಲ ಇರ್ತೈತೆ ನೋಡ್ರಿ. ನಮ್ಮ ಮನ್ಯಾಗ ಮೊದಲಿಂದ ಇದ ಪದ್ಧತಿ ಐತಿ. ಬಾಲಕುಮಾರಿಯರಿಗೆ ಅಂದ್ರೆ ಬಾಲ ಮುತ್ತೈದೆಯರಿಗೂ ಉಡಿ ತುಂಬುದೈತಿ. ನಿಮ್ಮ ಮನ್ಯಾಗ ಹೆಂಗೈತಿ ಪದ್ಧತಿ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಎಷ್ಟು ಚಂದ ಕಾಣಿಸಾಕತ್ತಾರ ನೋಡ್ರಿ ನಮ್ಮ ಮನೆ ಗೌರಿ ಅದು. ರಾಹಿ ಮತ್ತು ಧನ್ವಿ ಎಷ್ಟು ಅವರಿಗೂ ಹಿಂಗೆ ತಯಾರಾಗಕ್ಕೆ ಸೇರ್ತೈತಿ. ಆಮೇಲೆ ಹಿಂಗೆ ತಯಾರು ಮಾಡಿಕೊಂಡು ಉಡಿ ತುಂಬಿಸ್ಕೊಳ್ಳೋದು. ಆಮೇಲೆ ಅವ್ರಿಗೆ ಇನ್ನೊಂದು ಏನು ಖುಷಿ ಅಂತಂದ್ರೆ ನಮಸ್ಕಾರ ಮಾಡ್ತೇವಲ್ಲ ನಾವೆಲ್ಲರೂ, ದೊಡ್ಡವರೆಲ್ಲ ನಮಸ್ಕಾರ ಮಾಡಕತ್ತಾರ ಅಂಥೇಳಿ ಅವ್ರಿಗೆ ಅದೊಂದು ಖುಷಿ ನೋಡ್ರಿ. ಇವರಿಬ್ಬರಿಗೂ ಉಡಿ ತುಂಬಿ ಆದ್ಮೇಲೆ ಈಗ ಗಣಪತಿ ಆರತಿ ನೋಡ್ರಿ. ಗಣಪತಿಗೆ ನೈವೇದ್ಯ ಆರತಿ ಚಾಲು ಈಗ.
ಗಣಪತಿಗೆ, ಗೌರಿಗೆ, ಲಕ್ಷ್ಮಿಗೆ, ದೇವರಿಗೆಲ್ಲ ಆರತಿ ಅದು ಆದಮೇಲೆ ಈಗ ನೋಡ್ರಿ ಕುಮಾರ ಮುತ್ತೈದೆಯರಿಗೆ ಆರತಿ ಮಾಡಾಕತ್ತಾರ. ನಮಸ್ಕಾರ ಮಾಡಿಸ್ಕೊಳ್ಳುವ ಖುಷಿ ನೋಡ್ರಿ ಅವ್ರ ಮುಖದಾಗ ಎಷ್ಟು ನಗಾಕತ್ತಾರ. ನಮಗೆ ದೊಡ್ಡವ್ರಿಗೆ ನಮಸ್ಕಾರ ಮಾಡಾಕತ್ತಾರ ಅಂಥೇಳಿ ಏನೋ ಒಂದು ಖುಷಿ ನೋಡ್ರಿ ಅವ್ರಿಗೂ. ಇವ್ರಿಗೆ ನಮಗೆ ದೇವ್ರ ಸ್ವರೂಪ ಅಲ್ಲ, ಹಾಗಾಗಿ ನಾವು ಇವ್ರಿಗೂ ನಮಸ್ಕಾರ ಮಾಡ್ತೇವಿ. ಇವತ್ತು ಹೆಂಗಿರ್ತೈತೆ ಅಂದ್ರೆ ಕಡುಬು ಇರ್ತೈತಿ, ಆಮೇಲೆ ಕೋಸಂಬರಿ, ಆಮೇಲೆ ಕಟ್ಟಿನ ಸಾರದು ಇರ್ತೈತಿ, ಬಜ್ಜಿ ಇರ್ತೈತಿ. ಮೊದಲು ನಮ್ಮ ಕುಮಾರಿಯರು ಊಟ ಮಾಡಬೇಕು, ಆಮೇಲೆ ನಾವೆಲ್ಲ ಊಟ ಮಾಡೋದು. ಆಮೇಲೆ ಸಂಜಿಕ ಗೌರಿ ಹಾಡು ಅನ್ನೋದು ಇರ್ತೈತಿ ನೋಡ್ರಿ. ನಾವೆಲ್ಲ ಕುಂತೀಗ ಹಾಡು ಹಾಡಾಕತ್ತೇವಿ. ಅಮ್ಮ ನೀನು ಭಾಗ್ಯದ ದೇವಿ, ಹರಡಿ ಕಂಕಣದುಂಡು ಕರದಲ್ಲಿ ಹೊಳೆಯುತ್ತ, ಹರಡಿ ಕಂಕಣದುಂಡು ಕರದಲ್ಲಿ ಹೊಳೆಯುತ್ತ, ಸರಿಗೆ ಸರವು ಚಂದ್ರಹಾರಗಳಲೆಯುತ್ತ, ಸರಿಗೆ ಸರವು ಚಂದ್ರಹಾರಗಳಲೆಯುತ್ತ, ಬಾರೇ ನಮ್ಮನೆ ತನಕ ಅಮ್ಮ ನೀನು ಭಾಗ್ಯದ ದೇವಿ. ದೇವಾ ನೀನಯ್ಯ ದಯವಾ ತೋರಯ್ಯ, ನೈವೇದ್ಯ ನಿನಗೆ ಕಾಯಿ ಕಡಬು ಹೋಳಿಗೆ, ನೈವೇದ್ಯ ನಿನಗೆ ಕಾಯಿ ಕಡಬು ಹೋಳಿಗೆ, ನೀಡು ನೀ ಬೆಳಕ ಬಡವರ ಬಾಳಿಗೆ, ನೀಡು ನೀ ಬೆಳಕ ಬಡವರ ಬಾಳಿಗೆ, ದುಡಿಮೆಯ ದೇವರೆಂದು ನಂಬಿರುವ ಭಕ್ತ ಜನರ, ದುಡಿಮೆಯ ದೇವರೆಂದು ನಂಬಿರುವ ಭಕ್ತ ಜನರ ಕಷ್ಟ ಪರಿಹರಿಸೋ ಶಿವಕಂದ ಗೌರಿನಂದ, ಕಷ್ಟ ಪರಿಹರಿಸೋ ಶಿವಕಂದ ಗೌರಿನಂದ, ಗಣಪ ಗರಿಸುತ್ತ ಗರಿಸುತ್ತ ಗಣಪ ಗಣಪ ಗರಿಸುತ್ತ ಗರಿಸುತ್ತ ಗಣಪ ನೀನಯ್ಯ ದೇವಾ ನೀನಯ್ಯ ದಯವಾ ತೋರಯ್ಯ, ಸರ್ವತೀಯ ಗಣಪತಿ ಲೋಕಕ್ಕೆ ಅಧಿಪತಿ, ಅರಿಯದ ಮಂದಮತಿ ನೀನಯ್ಯ ದೇವಾ ನೀನಯ್ಯ ದಯವಾ ತೋರಯ್ಯ, ಗಣಪ ಗರಿಸುತ್ತ ಗರಿಸುತ್ತ ಗಣಪ ಗಣಪ ಗರಿಸುತ್ತ ಗರಿಸುತ್ತ ಗಣಪ ನೀನಯ್ಯ ದೇವಾ ನೀನಯ್ಯ ದಯವಾ ತೋರಯ್ಯ. ಸುಂದರ ಪಣಿವೇಣಿ ಮಚ್ಚಕ ಚಪಕಿರಣೆ, ಕೇಸರಿಯಂದದಿ ಮುಖನೆ ಸ್ವಚ್ಛ ಮುಖವ ತೋರೆ ಕುಂಕುಮಾಚುವೆನು, ಬಲಿಯ ದಾನವ ಬೇಡಿ ಇಳಿಯ ಈರಡಿ ಮಾಡಿ, ಆಡಿದಳಿಗಡ ತೋರೆ ಅರ್ಶಿನ ಹಾಚುವೆನು, ಕರಿದ ಹರಿಯೇ ಹರುಷದಿನ್ ಕೊರ ತೋರೆ ಗಂಧವ ಹಾಚುವೆನು. ಇಲ್ಲೇನು ನೋಡಾಕತ್ತಿರಲ್ಲ, ಇದು ಗೌರಿ ಊಟ ನೋಡ್ರಿ. ಗೌರಿಗೆ ಈಗ ಬುತ್ತಿ ಕಟ್ಟೆ ಕಳಿಸ್ತೇವಿ, ಅಂದ್ರೆ ಗೌರಿ ಈಗ ಹೋಗ್ತಾರೆ. ಇದನ್ನು ನಾವು ನೆಕ್ಸ್ಟ್ ಡೇ ಪ್ರಸಾದ ಆಗಿ ಊಟ ಮಾಡ್ತೇವಿ. ನಾ ಹೇಳೋದ್ರೊಳಗೆ ಏನಾರು ತಪ್ಪಿದ್ರೆ ನನಗೆ ದಯವಿಟ್ಟು ಕ್ಷಮಿಸ್ರಿ. ನನಗೆ ಎಷ್ಟು ಗೊತ್ತೈತಿ ಅದ್ರ ಪ್ರಕಾರ ನಾ ಹೇಳೀನಿ. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಚಲೋ ಚಲೋ ಕಂಟೆಂಟ್ ಬರ್ತಾವೆ. ಈ ಗೌರಿ ಬಂದಿದ್ದು, ಕುಮಾರಿ ಮುತ್ತೈದೆಯರು ಉಡಿ ತುಂಬಿಸ್ಕೊಂಡಿದ್ದು, ಊಟದ್ದು ಎಲ್ಲ ನೋಡ್ರಿ. ನೆಕ್ಸ್ಟ್ ವಿಡಿಯೋದಾಗ ದಾರ ತೊಗೊಳೋದಿರ್ತೈತಿ. ಥ್ಯಾಂಕ್ ಯು.